ನೋಡಿ ಈ ಕ್ವಶನ್ ನೋಡ್ರಿ ಹೆಂಗದ. ಶೂನ್ಯತೆಗಳ ಮೊತ್ತ 4 ಹಾಗೂ ಗುಣಲಬ್ಧ -12 ಹೊಂದಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿದು ಅದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ. ಹಾಂ, ಏನು ಕೊಟ್ಟಾರ ಇಲ್ಲಿ? ಮೊತ್ತವನ್ನು ಕೊಟ್ಟಾರ. ಶೂನ್ಯತೆಗಳ ಮೊತ್ತ ಅಂದ್ರೆ ಏನು? ಅಲ್ಫಾ ಪ್ಲಸ್ ಬೀಟಾ. ಹೌದನಲ್ಲ? ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟು? ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ 4 ಅಂತ ಕೊಟ್ಟಾರ ಅವರು. ಆದರೆ ಅಲ್ಫಾ ಪ್ಲಸ್ ಬೀಟಾ ಇದ್ರದ್ದು ರೂಪ ಯಾವುದು? -b/a. -b/a ಹೌದಾ? ಎಷ್ಟದ -b/a? 4 = -b/a. ಕೆಳಗೇನು ಇರ್ಲಿಕ್ಕಂದ್ರೆ ಒಂದಿದ್ದೇ ಇರ್ತದೆ. ಏನಾಯಿತು? ಅಂಶಕ್ಕೆ ಅಂಶ ಸಂಬಂಧಪಡ್ತು, ಛೇದಕ್ಕೆ ಛೇದ ಸಂಬಂಧಪಡುತ್ತೆ ಇಲ್ಲಿ. ಹೌದಲ್ಲ? ಅಂದಾಗ ಇಲ್ಲಿ ಬಿ ಅಂದರೆ ಏನಾಯಿತು? ಬಿ ಅಂದರೆ ಏನಾಯಿತು? ಮೈನಸ್ ಈ ಕಡೆ ಕಳಿಸಿದಾಗ -4 ಆಯಿತು. ಎ ಅಂದಾಗ ಎಷ್ಟಾಯಿತು? 1 ಆಯಿತು. ನಾವು ಬಹುಪದೋಕ್ತಿಯನ್ನು ಕಂಡುಹಿಡಬೇಕಾಗಿತ್ತು ಅಂದ್ರೆ ಎ ಬಿ ಸಿ 3 ಬೇಕಲ್ಲ. ನಮಗೆ ಎ ಬಿ ಸಿ ಇಲ್ಲ, ಆದ್ರೆ ಗುಣಲಬ್ಧ ಕೇಳ್ಯಾರಲ್ಲ. ಅಂದಾಗ ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ = c/a. ಹೌದಾ? ಹೌದೇನಲ್ಲ? ಹಾಂ, ಅಲ್ಫಾ ಬೀಟಾ ಎರಡು ಅಂದರೆ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಎಷ್ಟಾದಿಲ್ಲಿ? -12 ಅದ. -12 c/a ಆಯಿತು. ಕೆಳಗೇನು ಇರ್ಲಿಕ್ಕಂದ್ರೆ 1 ಇರ್ತದೆ. ಸಿ ಏನು ಈಕ್ವಲ್ ಆಯ್ತು ಇಲ್ಲಿ? ಹಾಂ, ಸಿಗೆ -12 ಈಕ್ವಲ್ ಆಯಿತು, ಎಕ್ಕೆ 1 ಈಕ್ವಲ್ ಆಯಿತು. ಅಂದರೆ ಸಿ = ಎಷ್ಟಾಯಿತು? -12 ಆಯಿತು. ಈಗ ಬಹುಪದೋಕ್ತಿಯನ್ನು ಬರಿಬಹುದು. ಈಗ ಬಹುಪದೋಕ್ತಿಯನ್ನು ಬೇಕಾದಂಗೆ ಬರಿಬೋದು ಈಗ. ಹೌದಾ? ಬಹುಪದೋಕ್ತಿ ಅಂದರೆ ಹೆಂಗೆ? ಅಥವಾ ಇನ್ನು ಇಲ್ಲಿ ನೀವು ಇದನ್ನು ಈ ಥರನಾಗಿ ನೀವು ಬರ್ಕೋಬೋದು. ಹಾಂ, ಇದನ್ನು ಹಿಂಗೆ ಬೇಡಪ್ಪ, ಈ ಥರನಾಗಿನೂ ಬಿಡಿಸ್ಬೋದು. ಇದು ರೀತಿ 2 ಅಂತ ಹಾಕ್ಕೊಂಡು ನೋಟ್ ಮಾಡ್ಕೋರಿ. ಯಾವ ರೂಪದಲ್ಲಿ ಇರ್ತದೆ? x² ಮೈನಸ್ ಅಂದ್ರೆ ಏನು? ಸಾರಿ, x² ಯಾಕೆ ಮೈನಸ್ ಬಂತು? ಅಲ್ಫಾ ಪ್ಲಸ್ ಬೀಟಾ ಎಕ್ಸ್, ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ = 0. ಹಾಂ, ಇದು ಈಸಿ ಆಗಿಬಿಡ್ತದೆ ನಿಮಗೆ. x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟು ಹೇಳಿರೋರು? 4. ಎಕ್ಸಕ್ಕೆ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಅಂದರೆ ಎಷ್ಟು? -12. -12 = 0. x² ಮೈನಸ್ 4x ಪ್ಲಸ್ ಇಂಟು ಮೈನಸ್ -12 = 0. ಇಷ್ಟಾಯಿತು. ಅರ್ಥ ಆಯ್ತಾ ಹೇಳಿದ್ದು? ಈ ಥರನಾಗಿ ಮುಂದುವರಿಬೋದು. ಇದು ಕನ್ಫ್ಯೂಸ್ ಆಗಲಿಕ್ಕಿತ್ತು ಅಂದ್ರೆ ಈ ಕಡೆ ಬಿಷನಲ್ಲ, ಈ ಥರನಾಗಿ ಮುಂದುವರಿಬೋದು. ಏನು ಮಾಡಬೇಕಿನ್ನ? ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಹಾಂ, ಅಂದರೆ ಇಲ್ಲೇನೇನಾಯಿತು? ಇಲ್ಲೇನೇನಾಯಿತು? ಎ ಅಂದರೆ ಎಷ್ಟಾಯ್ತು ಇಲ್ಲಿ? ಎ ಅಂದರೆ 1 ಆಯಿತು. ಹಾಂ, x² ಹಿಂದೆ ಇನ್ನೂಲಿಕ್ಕೆ 1 ಇರ್ತದೆ. ಆಮೇಲೆ ಬಿ ಅಂದರೆ ಎಷ್ಟಾಯಿತು? ಹಾಂ, -4. ಸಿ ಅಂದರೆ ಎಷ್ಟಾಯಿತು? -12 ಆಯಿತು. ಈಸಿ ಆಯಿತಾ? ಹಾಂ, ಕ್ಲಿಯರ್ ಆಯ್ತಲ್ಲ? ಹಾಂ, ಇರಲಿ ಅದು. ಈ ಎ ಬಿ ಇಲ್ಲಿ ಈ ಥರನಾಗಿ ಬಿಡಿಸಿದಾಗ ಎ ಅಂದರೆ ಎಷ್ಟು, ಬಿ ಅಂದರೆ ಎಷ್ಟು, ಸಿ ಅಂದರೆ ಎಷ್ಟು, ಇಲ್ಲೇನು ಅದಾದ ಅವಶ್ಯ ಆಗೋದಿಲ್ಲ. ಆದರೂ ಅದೊಂದು ಲೈನ್ ಹೇಳಿ ನಾನು. x² ಮೈನಸ್ 4x ಮೈನಸ್ 12 = 0. x² ಇಂಟು -12 = -12x². ಇದಕ್ಕೆ 2 ಅಪವರ್ತನಗಳು ಬೇಕು. ಇಲ್ಲಿದ್ದಂಥ ಚಿಹ್ನೆಯನ್ನು ಇಲ್ಲಿ ಬರೀಬೇಕು. ಇಲ್ಲಿ ಮೈನಸ್ ಬರಬೇಕಾಗಿತ್ತು ಅಂದರೆ ಇಲ್ಲಿ ಪ್ಲಸ್ ಬರೀಲೇಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು.
ಮೈನಸ್ ಇಂಟು ಪ್ಲಸ್ ಮೈನಸನ್ನು ಕಳಿಬೇಕು. ಒಂದರ ಒಂದು ಕಳೆದ್ರೆ 4 ಬರಬೇಕು, ಅಥವಾ ಕೂಡಿಸಿದಾಗ ಕೂಡಿಸ್ರಿ ಕಳೆದ್ರೆ ಕಳೀರಿ. ಇಲ್ಲಿ ಯಾವ್ದು ಬರ್ತದೆ ಅದನ್ನು ಮಾಡ್ಬೋದು. ಅಂದರೆ ಯಾವುದಾಯ್ತು ಇಲ್ಲಿ 6 2 12, 6ರಲ್ಲಿ 4 ಕಳೆದಾಗ 2, ಅಂದ್ರೆ 6 ಮತ್ತು 2. ಹೌದಾ? ಇಲ್ಲಿ ಎಕ್ಸ್, ಇಲ್ಲೊಂದು ಎಕ್ಸ್. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. 6 2 12, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 6 ಎಕ್ಸ್ದಲ್ಲಿ 2 ಎಕ್ಸ್ ಕಳೆದಾಗ 4 ಎಕ್ಸ್ ಉಳಿತದೆ, 4 ಎಕ್ಸ್ ಆದ. ಅಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 6x ಮೈನಸ್ 2x ಮೈನಸ್ 12 ಈಕ್ವಲ್ ಟು 0 ಆಯಿತು. ಕಾಮನ್ ತಗೋಬೇಕಲ್ಲ. ಯಾವುದು? ಪ್ಲಸ್ 2x ಪ್ಲಸ್ 2x. ಹಾಂ, ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಒಂದೆಷ್ಟಲೇ ಒಂದು 6ಲೇ. ಇನ್ನು ಇಲ್ಲಿ ಪ್ಲಸ್ 2 ಕಾಮನ್ ಆಯಿತು. ಹಾಂ, ಪ್ಲಸ್ 2 ಕಾಮನ್ ಆಯಿತು. ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಎಷ್ಟಲೇ 12, 2 6ಲೇ 12 ಈಕ್ವಲ್ ಟು 0 ಆಯಿತು. ಅಂದಾಗ ಎಕ್ಸ್ ಮೈನಸ್ 6 ಈಕ್ವಲ್ ಟು ಎಕ್ಸ್ ಮೈನಸ್ 6, ಇದು ಒಂದು ಬ್ರಕೆಟ, ಎಕ್ಸ್ ಪ್ಲಸ್ 2 ಇದು ಒಂದು ಬ್ರಕೆಟ್. ಅಂದಾಗ ಎಕ್ಸ್ ಮೈನಸ್ 6 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಏನಾಯಿತು? 6 ಆಯಿತು. ಅಥವಾ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಮೈನಸ್ 2 ಆಯಿತು. ಮೂಲಗಳು ಯಾವ್ಯಾವುದು? ಹಾಂ, ಇದು ಒಂದು ಮೂಲ ಆಯಿತು, ಇದು ಒಂದು ಮೂಲಗಳಾಯಿತು. ಅರ್ಥ ಆಯ್ತಾ ಹೇಳಿದ್ದು? ದಟ್ಸ್ ಆಲ್.